ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆಗಿತ್ತು ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ. ಇನ್ನು ಬಾಕ್ಸ್ ಓಪನ್ ಮಾಡೋಣ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಬಾಕ್ಸ್ ಆಲ್ರೆಡಿ ಓಪನ್ ಇದೆ. ನಾನು ಯೂಸ್ ಮಾಡ್ತಿರೋದು ಅದೇ ಮೈಕು. ಇದರಲ್ಲಿ ಏನೇನು ಬರುತ್ತೆ ಅಂತ ತಿಳಿಸ್ಕೊಂಡ್ಬಿಡ್ತೀನಿ ನೋಡಿ. ಫಸ್ಟು ನಿಮಗೆ ಕಾಣಿಸ್ತಾ ಇದೆ ನೋಡಿ, ಚಾರ್ಜಿಂಗ್ ಕೇಸು ಮತ್ತು ಏನು ಮೈಕ್ ಏನಿದೆಯಲ್ಲ ಅದರದ್ದು ಚಾರ್ಜಿಂಗ್ ಕೇಸ್ ಇದೆ. ಇಲ್ಲಿ ರಿಸೀವರ್ ಏನಿದೆ ಇದು ಆ್ಯಂಡ್ರಾಯ್ಡ್ ಆ್ಯಕ್ಚುಲಿ ಇರೋದು. ಐಫೋನಿಂದ ಆಲ್ರೆಡಿ ಮೌಂಟ್ ಮಾಡಿದ್ದೀನಿ ನಾನು ಐಫೋನ್ಗೆ. ನಾನು ಆ್ಯಕ್ಚುಲಿ ವಿಡಿಯೋ ಮಾಡ್ತಿರೋದು ಕೂಡ ಐಫೋನಲ್ಲೇ. ಸೊ ಈಗ ಮೈಕ್ ಇಂದೇನು ಚಾರ್ಜಿಂಗ್ ಕೇಸ್ ಇದೆ ಇದೊಂದು ಸತಿ ಓಪನ್ ಮಾಡಿ ಪೂರ್ತಿ ಡೀಟೇಲಾಗಿ ತೋರಿಸ್ತೀನಿ ನೋಡಿ. ಇದನ್ನು ಅಲ್ಲಿವರೆಗೂ ಸೈಡ್ಗೆ ಇಡೋಣ. ನಾನು ಒಂದು ಯೂಸ್ ಮಾಡ್ತಾಯಿದ್ದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಅದೇ. ನೆಕ್ಸ್ಟ್ ಇಲ್ಲೊಂದು ಮೈಕ್ ಇದೆ, ಟೋಟಲ್ 2 ಮೈಕ್ ಇದೆ. ಇಬ್ಬಿಬ್ಬರು ಮಾತಾಡೋ ಟೈಮಲ್ಲಿ ಯೂಸ್ ಮಾಡ್ಕೊಬೋದು. ಅದು ಯಾವ ಥರ ವರ್ಕ್ ಆಗುತ್ತೆ ಅಂತಲೇ ಹೇಳ್ತೀನಿ. ಇದನ್ನು ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಆನ್ ಆದಮೇಲೆ ಇಲ್ಲಿ ಬ್ಲಿಂಕ್ ಆಗುತ್ತೆ ಲೈಟ್. ಆ್ಯಕ್ಚುಲಿ ಅದು ಬ್ಲಿಂಕ್ ಆಗ್ತಿದೆ ಅಂತಂದರೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತ. ಬ್ಲಿಂಕ್ ಅದು ಆಫ್ ಆಗಿದೆ ಅಂತಂದರೆ ಅದು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಆಗಿದೆ ಅಂತ. ಕ್ಲೋಸ್ ಮಾಡ್ತಿದ್ದೀನಿ. ಇದರಲ್ಲಿ ಇಷ್ಟ ಇರೋದು. ಇಲ್ಲಿ ಅವ್ರು ಹೇಳೋ ಪ್ರಕಾರ ಇದು 48 ಗಂಟೆ ಚಾರ್ಜಿಂಗ್ ಬರುತ್ತೆ ಒಂದು ಸತಿ ಚಾರ್ಜ್ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ. ಇದು ಆ್ಯಂಡ್ರಾಯ್ಡ್ಗೆ ಯೂಸ್ ಮಾಡೋದು ಮೈಕು, ರಿಸೀವರು ಈ ಥರ ಇದೆ ನೋಡಿ. ಆ್ಯಂಡ್ರಾಯ್ಡ್ಗೆ ಯೂಸ್ ಮಾಡೋದು ರಿಸೀವರ್ ಇದು. ಇದನ್ನು ಸೈಡ್ಗೆ ಇಡ್ತಿದ್ದೀನಿ. ಇದು ಸಪ್ರೇಟ್ ಕ್ಯಾಮ್ರಾಗೆ ಕೊಟ್ಟಿರೋದು. ಕ್ಯಾಮ್ರಾ ಮತ್ತು DSLRಗೆ ಮತ್ತು ಲ್ಯಾಪ್ಟಾಪ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಇದನ್ನು ಓಪನ್ ಮಾಡಿದ್ರೆ ಈ ಥರ ಒಂದು ಬಾಕ್ಸ್ ಬರುತ್ತೆ ನೋಡಿ. ಚೆನ್ನಾಗಿದೆ ಕ್ವಾಲಿಟಿ. ಇದರಲ್ಲಿ ಏನೇನಿದೆ ಅಂತ ಒಂದೊಂದಾಗಿ ಚೆಕ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಕೈಯಲ್ಲಿರೋ ಬಾಕ್ಸ ಸೈಡಿಗೆ ಇಡೋಣ. ಜಸ್ಟ್ ಓಪನ್. ಏನು ಕಾಣ್ತಿದೆಯಾ, ಇದು ಡೆಡ್ ಕ್ಯಾಟು. ಆ್ಯಕ್ಚುಲಿ ಇದಕ್ಕೆ ಮೌಂಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇದನ್ನು ಹಾಕ್ಕೊಂಡ್ರೆ ಹೆವಿ ಗಾಳಿ ಎಲ್ಲಿ ಬೀಸ್ತಾ ಇರುತ್ತೋ ಅಲ್ಲಿ ಸೌಂಡ್ ನಿಮ್ಮ ವಿಡಿಯೋದಲ್ಲಿ ಹ್ಯಾಡ್ ಆಗ್ತಾ ಇರುತ್ತೆ. ಅದನ್ನು ರಿಮೂವ್ ಮಾಡೋದಕ್ಕೆ ಈ ಮೈಕ್ರೋಫೋನ್ಗೆ ಇದನ್ನು ಹಾಕೊಳ್ಳೋದು. ಯಾವ ಥರ ಅಂತಂದ್ರೆ ತೋರಿಸಿ ನೋಡಿ. ಆ್ಯಕ್ಚುಲಿ ಈ ಥರ ಇರುತ್ತೆ ನೋಡಿ. ಇಲ್ಲೇನು ಕಾಣ್ತಿದೆಯಾ ಇದನ್ನು ಮೈಕಿಗೆ ಆ್ಯಡ್ ಮಾಡೋದು. ಇಲ್ಲಿಗೆ ಆ್ಯಡ್ ಮಾಡ್ಕೊಬೋದು. ಆ್ಯಕ್ಚುಲಿ ಅದು ಮೈಕ್ ಒಳಗಡೆ ಇದೆ, ಬಟನ್ ಮಾತ್ರ ಔಟ್ಸೈಡ್ ಕಾಣಿಸ್ತಿದೆ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ವಿಂಡ್ ಮಫ್ ಇದೆ ಸೇಮ್. ಇಲ್ಲಿ ಬ್ಯಾಕ್ ಸೈಡಲ್ಲಿ ಇಡೋಣ. ಇದು ಕಾಲರ್ಗೆ ಹಾಕೊಳ್ಳೋದಕ್ಕೆ ಕ್ಲಿಪ್ ಕೊಟ್ಟಿದ್ದಾನೆ, ಈ ಥರ ಹಾಕೊಳ್ಳೋದಕ್ಕೆ. ಆ್ಯಕ್ಚುಲಿ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ ಇದು ಮ್ಯಾಗ್ನೆಟ್. ಇದನ್ನು ಓಪನ್ ಮಾಡಿ ನೋಡಿ, ಈ ಥರ ಹಾಕಿದ್ರೆ ಸೌಂಡ್ ಬಂತಿಲ್ಲ. ಅದೇ ಥರ ಮ್ಯಾಗ್ನೆಟಿಗೆ ಇಟ್ಕೊಳ್ಳುತ್ತೆ. ಆಗೇನು ಮಾಡೋದು ಅಂತಂದರೆ ಇದನ್ನು ಪ್ರೆಸ್ ಮಾಡಿಬಿಟ್ಟು ಶರ್ಟಿಗೆ ಹಾಕೊಳ್ಳೋದಷ್ಟೇ, ಸಿಂಪಲ್. ನೆಕ್ಸ್ಟು ಈ ಟ್ಯಾಗ್ ಕೊಟ್ಟಿದ್ದಾರೆ. ಆ ಕ್ಲಿಪ್ ಏನಿದೆ ಅದು 2 ಇದೆ. ಟ್ಯಾಗು ಅಷ್ಟೇ ಇದು 2 ಇದೆ ಅನಿಸುತ್ತೆ. 2 ಇದೆ ಟ್ಯಾಗ್. ಇದು ಸೇಮ್ ಅದೇ ಥರ. ಇದು ಕೊರಳಿಗೆ ಹಾಕೊಳ್ಳೋದು. ಯಾವ ಥರ ಹಾಕೊಳ್ಳೋದು ಅಂತ ತೋರಿಸ್ತೀನಿ ಅನ್ಸುತ್ತೆ. ಈ ಥರ ಹಾಕೊಳ್ಳೋದು ಟ್ಯಾಗ್. ಚೂರು ಹಿಡ್ಕೊಂಡಿದೆ ಅದು. ಈ ಥರ ಡೌನಿಗೆ ಬರುತ್ತೆ ಅದು ಮೈಕು. ಒಳಗಡೆ ಆದ್ರೆ ಹಾಕೊಬೋದು, ಹೊರಗಡೆ ಹಾಕಿದ್ರೆ ಹಾಕೊಬೋದು. ಇದೇ ಥರ 2 ಟ್ಯಾಗ್ ಇದೆ ಆ್ಯಕ್ಚುಲಿ. ಇದು ಡಾಲರ್ ಆದರೂ ಅಂದ್ಕೊಬೋದು, ಮೈಕ್ ಆದರೂ ಅಂದ್ಕೊಬೋದು. ಅದು ನೋಡೋರಿಗೆ ಬಿಟ್ಟಿದ್ದು. ಬ್ಯಾಗಲ್ಲಿರೋ ನೆಕ್ಸ್ಟ್ ಐಟಮ್ ಒಂದು TRS ಕೇಬಲ್. DSLR ಅಥವಾ ಕ್ಯಾಮ್ರಾಕ್ಕೆ ಯೂಸ್ ಆಗುತ್ತೆ ಇದು. ನೆಕ್ಸ್ಟ್ ಇನ್ನೊಂದೇನೆಂದರೆ ಚಾರ್ಜಿಂಗ್ ಕೇಸ್ ಇದೆ. C ಟೈಪಿಂದ USB ಕೇಬಲ್ಗೆ ಮೊಬೈಲ್ ಚಾರ್ಜರ್ ಇದ್ದರೆ ಚಾರ್ಜ್ ಮಾಡ್ಕೊಬೋದು. ಇಷ್ಟು ಈ ಬಾಕ್ಸಲ್ಲಿ ಬರ್ತದೆ.